ಸಾಮಾನ್ಯವಾಗಿ ನಾವು ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ನೆನೆಸಿ ಆಮೇಲೆ ರುಬ್ಬಿ ಓವರ್ ನೈಟ್ ಇಟ್ಟು ನಾವು ಹಾಗೆ ಆಮೇಲೆ ಇದನ್ನ ಮಾಡ್ಕೊಳ್ತೀವಿ ದೋಸೆನ. ಅದೇ ರೀತಿ ನಾನಿಲ್ಲಿ ಹೆಸರು ಬೇಳೆ ಯೂಸ್ ಮಾಡಿ ಒಂದು ದೋಸೆ ಮಾಡಿ ತೋರಿಸ್ತಿದ್ದೀನಿ ಹೆಲ್ದಿಯಾಗಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಮೊದಲಿಗೆ ಒಂದು ಬೌಲಿಗೆ ನಾನು 1 ಕಪ್ ಆಗೋಷ್ಟು ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ. ಆದಷ್ಟು ಚೆನ್ನಾಗಿರೋ ಹೆಸರು ಬೇಳೆನೇ ತಗೊಳ್ಳಿ. ಇದನ್ನ ನೋಡಿ ಚೆನ್ನಾಗಿ ತೊಳ್ಕೊಬೇಕು. ಈಗ ನಾನು ಆಮೇಲೆ ತೊಳ್ಕೊಳ್ತೀನಿ. ಫಸ್ಟಿಗೆ ಇದಕ್ಕೆ ಸ್ವಲ್ಪ ನೆನೆಯುವಷ್ಟು ನೀರು ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಂಡು ಇದನ್ನ ಒಂದು 4 ಅವರು ನೆನೆಯಕ್ಕೆ ಇಟ್ಬಿಡೋಣ. ನಾವು ಸಾಮಾನ್ಯವಾಗಿ ಅಕ್ಕಿನ ಹೇಗೆ ನೆನೆಯಕ್ಕೆ ಇಟ್ಕೊಳ್ತೀವಿ ಅದೇ ರೀತಿ ಹೆಸರು ಬೇಳೆನ ಮಾತ್ರ ನಾನಿಲ್ಲಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಹೆಸರು ಬೇಳೆನ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಒಂದು 4 ಅವರು ನೆನೆಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆನಿಬೇಕು. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟ್ ಮುಚ್ಚಿ ಒಂದು 4 ಅವರು ನೆನೆಸ್ಕೊಂಡಿದ್ದೀನಿ. ಆದಮೇಲೆ ನೆನೆಸ್ಕೊಂಡು ಆದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ 4 ಅವರ್ ಆಗಿದೆ ತೆಗೆದು ತೋರಿಸ್ತಾ ಇದ್ದೀನಿ. ಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಈ ರೀತಿ ನೆನಿಬೇಕು. ಇವಾಗ ನೋಡಿ ಇದನ್ನ ಒಂದು 4-5 ಸಲ ನೀಟಾಗಿ ತೊಳ್ಕೊಳ್ತೀನಿ. ನೀಟಾಗಿ ತೊಳ್ಕೊಂಡು ನೀರೆಲ್ಲ ಚೆಲ್ಬಿಟ್ಟು ನಾನು ತಗೊಳ್ತೀನಿ ಇದನ್ನ. ನೋಡಿ ನೀರೆಲ್ಲ ಹಾಕಿ ಒಂದು 2-3 ಸಲ ತೊಳೆದು ತಗೊಂಡಿದ್ದೀನಿ ನೀರೆಲ್ಲ ಶೋಧಿಸ್ಕೊಂಡು. ಇವಾಗ ಈ ಹೆಸರು ಬೇಳೆನ ಒಂದು ಮಿಕ್ಸಿ ಜಾರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇರೋ ಎಲ್ಲ ಹೆಸರು ಬೇಳೆನೂ ನಾನು ಇದಕ್ಕೆ ಒಂದೇ ಸಲ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕೂಡ ಬರುತ್ತೆ. ಜೊತೆಗೆ ಒಂದು 4 ಹಸಿರು ಮೆಣಸಿನಕಾಯಿ ಖಾರಕ್ಕೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬ ತೆಳ್ಳಗೆಲ್ಲ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ನೋಡಿ ಇವಾಗ ನೀರು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಇದನ್ನ ಸಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೊಳ್ಳಿ. ನೋಡಿ ಹಿಟ್ಟು ಕೂಡ ತುಂಬ ಸೂಪರಾಗಿ ರೆಡಿ ಆಗಿದೆ. ಇವಾಗ ಇದನ್ನ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನು ಕೂಡ ಇದಕ್ಕೆ ತೊಳೆದು ಸೇರಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಇಷ್ಟೇ, ಇನ್ನೇನು ಯೂಸ್ ಮಾಡೋದು ಬೇಡ. ನಾವು ಸೋಡಾ ಪುಡಿ ಏನು ಯೂಸ್ ಮಾಡೋದು ಬೇಡ. ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು. ಮತ್ತೆ ನೋಡಿ ಇದು ಮಿಕ್ಸ್ ಮಾಡ್ಕೋಬೋದು. ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಕ್ಕಿ ಉದ್ದಿನ ಬೇಳೆ ಆದರೆ ನೈಟ್ ಎಲ್ಲ ರುಬ್ಬಿಟ್ಟು ಓವರ್ ನೈಟು ನೆನೆಸಿಟ್ಟು ಆಮೇಲೆ ಮಾಡ್ಕೋಬೇಕಾಗತ್ತೆ. ಇದೇನು ಇಲ್ಲ ನೋಡಿ, ಈ ರೀತಿ ಡೈರೆಕ್ಟಾಗಿ ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಉಪ್ಪೆಲ್ಲ ಕರಗಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟಿನ ಹದ ಕೂಡ ನೋಡಿ ಈ ರೀತಿ ಇರಬೇಕು. ಇವಾಗ ಒಂದು ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. ಒಂದು ಕೆಂಪು ಚಟ್ನಿ ಕೂಡ ಮಾಡಿದ್ದೆ ಇದಕ್ಕೆ. ಯಾಕೆಂದರೆ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಆಗಲೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಂಚು ಕೂಡ ಇಟ್ಕೊಂಡಿದ್ದೆ, ಬಿಸಿಯಾಗಿದೆ. ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ಇವಾಗ ಒಂದೊಂದೇ ಚಮಚ ಹಿಟ್ಟನ್ನು ದೋಸೆ ಹಂಚಿನ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕೂಡ ಸ್ಪ್ರೆಡ್ ಮಾಡ್ಕೋಬೋದು. ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಸ್ಪ್ರೆಡ್ ಕೂಡ ಮಾಡಿಕೊಂಡು ನೀಟಾಗಿ 1-2 ನಿಮಿಷ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ನೀಟಾಗಿ ಬೇಯಿಸ್ಕೊಳ್ಳೋಣ. ಈ ದೋಸೆನ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ತಣ್ಣಗೆಲ್ಲ ಆಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಆಗಾಗ್ಗೆ ಮಾಡಿಕೊಂಡು ಡೈರೆಕ್ಟಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. 1-2 ನಿಮಿಷ ಆಗಿತ್ತು. ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಉಲ್ಟಾ ಮಾಡಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ನೋಡಿದ್ರಲ್ಲ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತೇಳಿ. ಇವಾಗ ಡೈರೆಕ್ಟಾಗಿ ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದೇ ರೀತಿ ಇನ್ನೂ ಒಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಮಾಡಿ ಆಗಾಗಲೇ ನಾವು ತಿಂದ್ಬಿಡಬೇಕು. ತಣ್ಣಗಾಗೋಕ್ಕೆಲ್ಲ ಇಡಬಾರ್ದು. ತಣ್ಣಗಾಗೋಕ್ಕೆಲ್ಲ ಇಟ್ಟರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲ್ಲ. ಹೆಸರು ಬೇಳೆ ಆಗಿರೋದ್ರಿಂದ ಮಕ್ಕಳು ಕೂಡ ತಿನ್ನೋದಿಲ್ಲ, ಸ್ವಲ್ಪ ಕಹಿ ಅನಿಸುತ್ತೆ. ಹಾಗಾಗಿ ಬಿಸಿ ಬಿಸಿ ಇದ್ದಂಗೆ ಚಟ್ನಿ ಆಗ್ಬೋದು, ಇಲ್ಲ ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಯಾವುದನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಈ ಹೆಸರುಬೇಳೆ ದೋಸೆ ಚೆನ್ನಾಗಿ ಬಂತು ಅಂತ. ಮತ್ತು ಹೆಲ್ದಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಇನ್ನೊಂದು ಕೂಡ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ಉಳಿದಿದ್ದು ಎಲ್ಲದನ್ನು ಕೂಡ ನಾನು ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಈ ಹೆಸರುಬೇಳೆ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಇನ್ನೊಂದು ಸಿಂಪಲ್ ಆಗಿರೋ ಮತ್ತು ಹೆಲ್ದಿ ಆಗಿರೋ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.